ಈಗ ಸಂದರ್ಭ ಬಂದಾಗ ಅದ್ರ ಬಗ್ಗೆ ನೀವು ಕೊಟ್ಟಂತ ಹೇಳಿಕೆ ಮೇಲೆ ಇವತ್ತು ಸ್ಟ್ಯಾಂಡ್ ಆಗಿದ್ದೀರಾ ಅಂತ ನಾನು ಸಂದರ್ಭ ಬಂದಾಗ ಯಾರ್ಯಾರು ಮಾತಾಡಿದಾರೋ ಅದೆಲ್ಲ ನೋಡ್ಕೊಂಡು ಅದಾದ್ಮೇಲೆ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ ಸರ್. ಈಗ ಎಷ್ಟು ಯುದ್ಧ ವಿಮಾನಗಳನ್ನ ಬಳಸಿದ್ರಿ ಅಂತ ಅಂದ್ಬಿಟ್ಟು ಜಯಶಂಕರ್ ಅವರು ಕೇಳಿದ್ದಾರೆ. ಜಯಶಂಕರ್ ಅವರು ಒಂದು ಹೇಳಿಕೆ ಕೊಡ್ತಾರೆ, ನಾವು ಮೊದಲೇ ಯುದ್ಧ ಮಾಡೋದನ್ನ ಆಪರೇಷನ್ ಸುಧೀರ್ ಕರೆಕ್ಟ್ ಅವ್ರ ಮಾಹಿತಿ ಇತ್ತು ಅಂತ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಏನ್ ಟ್ವೀಟ್ ಮಾಡಿದ್ದಾರೆ ಅನ್ನೋದನ್ನ ಟ್ವೀಟ್ ಅಲ್ಲಿ ಹೋಗಿ ನೋಡ್ಕೊಂಡು ಆಮೇಲೆ ನಾನು ಮಾತಾಡ್ತೀನಿ. ಆಯ್ತಾ ನಿಮ್ಗೆ 2-3 ದಿನದಿಂದ ಒಂದೇ ಒಂದು ಹೇಳ್ತೀನಿ, ಚೆನ್ನಾಗಿ ಕೇಳ್ಕೊಂಡಿಲ್ಲ. ನಾನು ನಿಮ್ಮಿಂದ ಏನು ಜೀವನ ಮಾಡ್ತೀನಿ, ಇವರಿಂದ ಜೀವನ ಮಾಡ್ತಾ ಇಲ್ಲ, ಇವರಿಂದ ಜೀವನ ಮಾಡ್ತಾ ಇಲ್ಲ, ಇನ್ನೊಬ್ಬರು ನಂಬ್ಕೊಂಡು ಜೀವನ ಮಾಡ್ತಾ ಇಲ್ಲ. ನನ್ನನ್ನ ನಾನು ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ನಾನು ಯಾವ್ದ್ರಿಂದನೂ ಯಾವುದು ನಾನು ಎಕ್ಸ್ಪೆಕ್ಟೇಷನ್ ಎಲ್ಲೂ ಇರೋದಿಲ್ಲ. ಇರೋದನ್ನು ಮಾತಾಡ್ತೀನಿ, ಅದು ನನ್ನ ಹ್ಯಾಬಿ. ಇರೋದನ್ನು ಮಾತಾಡ್ತೀನಿ, ನನ್ನ ಹ್ಯಾಬಿ. ಆಯ್ತಾ? ಮುಜುಗರ ಆಗೋದಕ್ಕೆ ನಾನೇನು ತಪ್ಪು ಮಾಡಿಲ್ಲ, ಯಾರ್ದು ಮನೆ ಹೊಡೆದಿಲ್ಲ, ಯಾರ ಹತ್ರ ಸಾಲ ತಗೊಂಡಿಲ್ಲ, ದುಡ್ಡು ಕೊಡೋದಿಲ್ಲ, ಏನು ಮಾಡಿಲ್ಲ. ಎಲ್ಲೂ ನನಗೆ ಸಾಲ ಅನ್ನೋದಿಲ್ಲ, ಯಾರು ಕೊಡಬೇಕಾಗಿರೋ ಅವಶ್ಯಕತೆಯೂ ಯಾರು ಇಲ್ಲ. ನನಗೆ ಇದ್ರೆ ನನ್ನ ಸಾಲ ಬಗ್ಗೆ ಮಾತಾಡುವಾಗ ಇರ್ತವೆ, ಅದಿರ್ತವೆ ಅಷ್ಟೇ ಬಿಟ್ಟರೆ ಬೇರೆ ಯಾವುದು ಇಲ್ಲ. ಅದರಿಂದ ನೀವು ಕೇಳಿದ್ದಕ್ಕೆ ನಾನು ನಮ್ಮ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿರುವಂಥ, ನಮ್ಮ ನಾಯಕರು ಟ್ವೀಟ್ ಮಾಡಿರುವಂಥದ್ದು ನೋಡಿ ನಾಳೆ ಆನ್ಸರ್. ಈಗ ಸಂದರ್ಭ ಬಂದಾಗ ಅದ್ರ ಬಗ್ಗೆ ನೀವು ಕೊಟ್ಟಂತ ಹೇಳಿಕೆ ಮೇಲೆ ಇವತ್ತು ಸ್ಟ್ಯಾಂಡ್ ಆಗಿದ್ದೀರಾ ಅಂತ. ನಾನು ಸಂದರ್ಭ ಬಂದಾಗ ಯಾರ್ಯಾರು ಮಾತಾಡಿದಾರೋ ಅದೆಲ್ಲ ನೋಡ್ಕೊಂಡು ಅದಾದ್ಮೇಲೆ ನಮ್ಮ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ ಸರ್. ಈಗ ಎಷ್ಟು ಯುದ್ಧ ವಿಮಾನಗಳನ್ನ ಬಳಸಿದ್ರಿ ಅಂತ ಅಂದ್ಬಿಟ್ಟು ಜಯಶಂಕರ್ ಅವರು ಕೇಳಿದ್ದಾರೆ. ಜಯಶಂಕರ್ ಅವರು ಒಂದು ಹೇಳಿಕೆ ಕೊಡ್ತಾರೆ, ನಾವು ಮೊದಲೇ ಯುದ್ಧ ಮಾಡೋದನ್ನ ಆಪರೇಷನ್ ಸುಧೀರ್ ಕರೆಕ್ಟ್ ಅವ್ರ ಮಾಹಿತಿ ಇತ್ತು ಅಂತ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಏನ್ ಟ್ವೀಟ್ ಮಾಡಿದ್ದಾರೆ ಅನ್ನೋದನ್ನ ಟ್ವೀಟ್ ಅಲ್ಲಿ ಹೋಗಿ ನೋಡ್ಕೊಂಡು ಆಮೇಲೆ ನಾನು ಮಾತಾಡ್ತೀನಿ. ಆಯ್ತಾ ನಿಮ್ಗೆ 2-3 ದಿನದಿಂದ ಒಂದೇ ಒಂದು ಹೇಳ್ತೀನಿ, ಚೆನ್ನಾಗಿ ಕೇಳ್ಕೊಂಡಿಲ್ಲ. ನಾನು ನಿಮ್ಮಿಂದ ಏನು ಜೀವನ ಮಾಡ್ತೀನಿ, ಇವರಿಂದ ಜೀವನ ಮಾಡ್ತಾ ಇಲ್ಲ, ಇವರಿಂದ ಜೀವನ ಮಾಡ್ತಾ ಇಲ್ಲ, ಇನ್ನೊಬ್ಬರು ನಂಬ್ಕೊಂಡು ಜೀವನ ಮಾಡ್ತಾ ಇಲ್ಲ. ನನ್ನನ್ನು ನಾನು ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ನಾನು ಯಾವ್ದ್ರಿಂದನೂ ಯಾವುದು ನಾನು ಎಕ್ಸ್ಪೆಕ್ಟೇಷನ್ ಎಲ್ಲೂ ಇರೋದಿಲ್ಲ. ಇರೋದನ್ನು ಮಾತಾಡ್ತೀನಿ, ಅದು ನನ್ನ ಹ್ಯಾಬಿ. ಇರೋದನ್ನು ಮಾತಾಡ್ತೀನಿ, ನನ್ನ ಹ್ಯಾಬಿ. ಆಯ್ತಾ? ಮುಜುಗರ ಆಗೋದಕ್ಕೆ ನಾನೇನು ತಪ್ಪು ಮಾಡಿಲ್ಲ, ಯಾರ್ದು ಮನೆ ಹೊಡೆದಿಲ್ಲ, ಯಾರ ಹತ್ರ ಸಾಲ ತಗೊಂಡಿಲ್ಲ, ದುಡ್ಡು ಕೊಡೋದಿಲ್ಲ, ಏನು ಮಾಡಿಲ್ಲ. ಎಲ್ಲೂ ನನಗೆ ಸಾಲ ಅನ್ನೋದಿಲ್ಲ, ಯಾರು ಕೊಡಬೇಕಾಗಿರೋ ಅವಶ್ಯಕತೆಯೂ ಯಾರು ಇಲ್ಲ. ನನಗೆ ಇದ್ರೆ ನನ್ನ ಸಾಲ ಬಗ್ಗೆ ಮಾತಾಡುವಾಗ ಇರ್ತವೆ, ಅದಿರ್ತವೆ ಅಷ್ಟೇ ಬಿಟ್ಟರೆ ಬೇರೆ ಯಾವುದು ಇಲ್ಲ. ಅದರಿಂದ ನೀವು ಕೇಳಿದ್ದಕ್ಕೆ ನಾನು ನಮ್ಮ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿರುವಂಥ, ನಮ್ಮ ನಾಯಕರು ಟ್ವೀಟ್ ಮಾಡಿರುವಂಥದ್ದು ನೋಡಿ ನಾಳೆ ಆನ್ಸರ್.